ಅಣ್ಣನಿಗೆ ಸಮುದ್ರ ಜಿಗುವ ಸಾಮರ್ಥ್ಯವಿದ್ದರೂ ನಂಬಿಕೆ ಬಂದಿದ್ದು ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್. ತನ್ನ ಉಸಿರಲ್ಲೇ ಉಸಿರಾಗಿಟ್ಟುಕೊಂಡ ಆ ಶ್ರೀರಾಮಚಂದ್ರ ಇದ್ದಾನೆ ಎಂಬ ಧೈರ್ಯದಿಂದ ಈ ನಿಮ್ಮ ಶಿಷ್ಯ ಗೆಲುವಿನ ಸಾಮರ್ಥ್ಯವಿದ್ದರು ನಂಬಿಕೆ ಬಂದಿದ್ದು ನನ್ನ ಬೆನ್ನ ಹಿಂದೆ ಗುರುಗಳಾಗಿ ನೀವಿದ್ದೀರಿ ಎಂಬ ಧೈರ್ಯದಿಂದ. ಹಿಂದೆ ಕುರುಕ್ಷೇತ್ರದಲ್ಲಿ ಅರ್ಜುನನಿಗೆ ಸಾರಥಿಯಾಗಿ ನಿಂತು ಪಾಂಡವರಿಗೆ ವಿಜಯದ ಬಾವುಟ ತೋರಿಸಿಕೊಟ್ಟ ಆ ಶ್ರೀಕೃಷ್ಣ ಪರಮಾತ್ಮ ಅಂತೆ ಹಿಂದೆ ಮಣಿಚೂರ ಪರ್ವತದಲ್ಲಿ ಒಂಟಿಗಾಲಿನಲ್ಲಿ ತಪಗೈದು ಸಾಕ್ಷಾತ್ ಪರಶಿವನಿಂದ ಸಾವಿಲ್ಲದವರ ಪಡೆದ ಮೃತ್ಯುಂಜಯರಾಗಿ ಅದೇ ಮಣಿಚೂರ ಪರ್ವತದಲ್ಲಿ ಯಜ್ಞ ಯೋಗಾದಿಗಳನ್ನು ಮಾಡುತ್ತಿರುವ ಆ ಋಷಿಮುನಿಗಳ ತಪಸ್ಸನ್ನು ಭಂಗ ಮಾಡಿ ನರಮಾನವ ರಕ್ತ ಕುಡಿದು ನರರಾಷ್ಟ್ರರಾಗಿರುವ ಆ ಮಣಿಕ ಮಲ್ಲಾಸುರ ಮೈಲಾರಲಿಂಗೇಶ್ವರನ ಧರ್ಮ ಯುದ್ಧದಲ್ಲಿ ಸಾಕ್ಷಾತ್ ಪರಶಿವನ್ನೇ ಬರವನ ವೇಷದಲ್ಲಿ ಜರಗಿಳಿದು ಬಂದಾಗ ತನ್ನ ಅಣ್ಣನಿಗೆ ಆಶ್ರಯವಾಗಬೇಕು ಅಂತ ರಣರಂಗದಲ್ಲಿ ಮುಡಿಬಿಚ್ಚಿ ರಣಕೇಕೆ ಹಾಕಿ ಶಂಕರನು ಭೂಗರ್ಭಕ್ಕೆ ನಾಲಿಗೆ ಚಾಚಿ ಕೋಟಿ ಕೋಟಿ ರಾಕ್ಷಸ ರಕ್ತವನ್ನ ಗಡಗಡನೆ ಕುಡಿದ ಆ ನನ್ನ ತಾಯಿ ಜಗಜ್ಜನನಿ ಜಗತ್ರೂಪಿಣಿ ಜಗತ್ಮೋಹಿನಿ ಸಕಲರು ಕೇಳಿದ ಐಶ್ವರ್ಯವನ್ನು ಕಲ್ಪಿಸಿಕೊಡುತ್ತಾ ಬಂದಿರುವ ಆ ನನ್ನ ತಾಯಿ ರಣದ ಕೆಂಚಮ್ಮ ಮರಿಯಮ್ಮ ದುರ್ಗಮ್ಮರ ಆಶೀರ್ವಾದ ಸದಾ ನನ್ನ ಮೇಲಿರುವಾಗ ಸೋಲೆನ್ನುವ ಶಬ್ದ ಸಿಂಹದ ಸಿಡಿಲು ಮರೆಯಾದ ಈ ನಿಮ್ಮ ಶಿಷ್ಯನ ಜೀವನದಲ್ಲಿಯೇ ಬಂದಿಲ್ಲ ಅಂದ. ಎಂತ ಪ್ರತಿಷ್ಠಿತ ಕಣವಿದ್ದರು ಸೋಲಿಸಲೇಬೇಕೆಂದು ಹೊಂಚು ಹಾಕುತ್ತಿರುವ ನರಿಬುದ್ಧಿ ಮಾನವರೆಗರು ಸೋಲೆಂಬುದೇ ಬರಲಿಲ್ಲ ಆ ತಾಯಿ ನನ್ನ ಹಣೆ ಬರಹದಲ್ಲಿ. ಗುರುದೇವಾ, ಅಟ್ಟಹಾಸದಿಂದ ಮೆರೆಯುತ್ತಿರುವ ಆ ಗರುಡರಾಜನ ಅಟ್ಟಹಾಸವನ್ನು ಬಗ್ಗು ಬಡಿದು ಕುಸ್ತೀಕಣದಲ್ಲಿ ಅವನನ್ನು ಮಣ್ಣು ಮುಕ್ಕಿಸಿ ಸೋಲಿಲ್ಲದ ಸರದಾರನೆಂದು ಬಿರುದು ಪಡೆದುಕೊಂಡು ವಿಜಯದ ಮಾಲೆಯನ್ನು ಧರಿಸಿಕೊಂಡು ಬಂದಿರುವ ಗುರುಗಳೇ ಈ ನಿಮ್ಮ ಶಿಷ್ಯ. ದುಷ್ಟರ ಶಿಕ್ಷಕನಾಗಿ ಈ ನಾಡಿನ ಸ್ತ್ರೀಯರ ರಕ್ಷಣೆಗಾಗಿ 100 ವರ್ಷ ಸುಖವಾಗಿ ಬಾಳು. ಹೇಳು ಹುಲಿ, ಎದ್ದೇಳು. ಈ ನನ್ನ ಹೃದಯ ಗೆದ್ದ ಹೃದಯವಂತ ಹುಲಿ ನೀನು. ಈ ನಿನ್ನ ಗುರುವಿನ ಹೆಸರು ಮತ್ತು ಈ ನಿನ್ನ ಗೊಂದಿ ಗ್ರಾಮದ ತವರಿನ ತೊಟ್ಟಿಲು ಸುತ್ತಮುತ್ತ 3 ರಾಜ್ಯಗಳಿಗೆ ಮಿಂಚುವಂತೆ ಮಾಡಿದೆ. ನಿನ್ನಂತ ಶಿಷ್ಯನನ್ನು ಪಡೆದಿದ್ದೇ ನಾನು. ಕ್ರಾಂತಿ, ನಾನು ನಿನ್ನ ಹಾಗೆ ಕುಸ್ತಿಯಲ್ಲಿ ಗೆದ್ದಾಗ ನನ್ನ ಗುರುಗಳು ಈ ಬೆಳ್ಳಿ ಕಡಗ ಹಾಕಿ ಬೆನ್ನು ತಟ್ಟಿದ್ದರು. ಇದನ್ನು ಇಂದು ನಿನಗೆ ದಾರಿ ಎರೆದುಕೊಡುತ್ತಿದ್ದೇನೆ. ಇದು ಸದಾ ನಿನ್ನಲ್ಲಿ ಇರಬೇಕು. ಇದು ನಿನ್ನಲ್ಲಿ ಇರುವ ತನಕ ನಿನಗೆ ಸೋಲೆಂಬ ಶಬ್ದವೇ ಸುಳಿಯುವುದಿಲ್ಲ. ಇದು ಕೇವಲ ಕಡಗಲ್ಲ ಕ್ರಾಂತಿ, ನಿನ್ನ ಗುರುವಿನ ಆತ್ಮ ಅಂತ ತಿಳಿದುಕೋ. ಗುರುದೇವ, ಕುಸ್ತಿಯಲ್ಲಿ ಅಷ್ಟೇ ಅಲ್ಲ ಗುರುದೇವ, ಧರ್ಮವನ್ನು ಬಿಟ್ಟು ಕರ್ಮದಿಂದ ಬದುಕುವ ಧರ್ಮ ಚಾಂಡಾಳರಿಗೆ ಯಮ ಧರ್ಮನಾಗಿ ಪರರ ಹೆಣ್ಣು ಮಕ್ಕಳ ಶೀಲ ಕೆಡಿಸುವ ದುಶ್ಯಾಸನರಿಗೆ ಶ್ರೀಕೃಷ್ಣ ಪರಮಾತ್ಮನಾಗಿ ಮುತ್ತೈದೆಯರ ಮಗನಾಗಿ ಕಟುಕ ಶ್ರೀಮಂತರಿಗೆ ಶಿವನಾಗಿ ಬಂಡ ಪುಂಡರಿಗೆ ಕುರುವನ ಪಾಟ್ಲಿಯಾಗಿ ಜಮ್ಮು ಕಾಶ್ಮೀರದ ಗಡಿಯೋರದಲ್ಲಿ ಕಾಲು ಕಿದಿರಿ ಜಗಳಕ್ಕೆ ಬರುತ್ತಿರೋ ಬಂಡ ಪಾಕಿಸ್ತಾನರಿಗೆ ಬೆಳಗಿನ 3 ಗಂಟೆ ಸಮಯದಲ್ಲಿ 300 ಉಗ್ರಗಾಮಿಗಳ ಕ್ಯಾಂಪಿಗೆ ಬಾಂಬ್ ಹಾಕಿ ಪಾಕಿಸ್ತಾನರ ಗುಂಡಿಗೆಯನ್ನು ನಡೆಸಿದ ಭಾರತಾಂಬೆ ಉದರದಲ್ಲಿ ಜನಿಸಿದ ಸ್ವಾಭಿಮಾನಿ ಸೈನಿಕನಾಗಿ
18ನೇ ಶತಮಾನದಲ್ಲಿ ಕಿತ್ತೂರು ಸಂಸ್ಥಾನಕ್ಕಾಗಿ ತನ್ನ ಪ್ರಾಣವನ್ನೇ ಲೆಕ್ಕಿಸದೆ ಕಲ್ಲುಗಂಬ ಕಣ್ಣೆದುರಿಗೆ ಇದ್ದರು. ಹರ ಹರ ಮಹಾದೇವ ಅಂತ ಕಲ್ಲುಗಂಬದ ಕುಡಿಗೆ ತನ್ನ ಕಣ್ಣು ಒಪ್ಪಿಸಿ ಈ ಮಣ್ಣಿಗಾಗಿ ಪ್ರಾಣ ಕೊಟ್ಟ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಕುಲದ ಕುಡಿಯಾಗಿ ಗುರುದೇವಾ, ಧರ್ಮಕ್ಕಾಗಿ ದುಡಿವೆ, ನ್ಯಾಯಕ್ಕಾಗಿ ಮಡಿವೆ ಈ ಹದಗೆಟ್ಟ ಸಮಾಜದಲ್ಲಿ. ಗುರುದೇವ, ನೀವು ನನ್ನ ಮಾವನಾದರೂ ನನಗೆ ಕುಸ್ತಿ ಕಲಿಸಿದ ಗುರು. ನೀವು ಕೊಟ್ಟ ಈ ಕಾಣಿಕೆ ಈ ದೇಹ ಮಣ್ಣಲ್ಲಿ ಮಣ್ಣಾಗಿ ಬರೆಯವರೆಗೂ ಸದಾ ನನ್ನೊಂದಿಗೆ ಇರುತ್ತದೆ. ಗುರುದೇವ, ತಂದೆ ತಾಯಿಗಳಿಗಿಂತ ಮಿಗಿಲಾಗಿ ಅನ್ನ ಅತ್ತಿಗೆಯರ ಅಕ್ಕರೆಯ ಕೈ ತುತ್ತು ಉಂಡು ಬೇಗ ಹುಲಿಯುವುದು. ಅಷ್ಟೇ ಅಲ್ಲ, ಸುತ್ತಮುತ್ತಲಿನ ರಾಜ್ಯವನ್ನು ಗಡ 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 ಅಂತ ಹೊಡೆಸಿದ ಆ ಭೀಮರಾಯನ ಗಾಡಿಯಲ್ಲಿ ಬೆಳೆದ ಪುಂಡ ಹುಲಿಯುವುದು. ಎದುರಾಳಿ ಯಾರೇ ಇರಲಿ ಮೀಸೆ ತಿರುಗಿ ಶೆಟ್ಟು ಹೊಡೆದು ಮಣ್ಣು ಮುಕ್ಕಿಸುವುದೇ ಈ ಚಲದಂಕ ಮಲ್ಲನ ಚದುರಂಗದಾಟ. ಶಭಾಷ್ ಕಾಂತಿ, ಶಭಾಷ್. ನಿನ್ನ ಸೌರ್ಯತನದ ದಿಟ್ಟ ನುಡಿಗಳನ್ನು ಆಲಿಸಿ ನನಗೆ ಆನಂದವಾಯಿತು. ವಿಧೋತನಿಂದ ವಿಧಿಬರಹವನ್ನೇ ಬದಲಾಯಿಸಿ ಮಾನವನ್ನೇ ಮೆಟ್ಟಿ ನಿಂತ ಮಹಾವೀರ, ಎಡೆ ಬಿಚ್ಚಿ ಹೊಡೆಯುವನಾಗರ ಹಾವನ್ನು ಗರಿ ಬಿಚ್ಚಿ ಹೊಡೆಯುವ ಈ ಗರುಡ ರಾಜನಗರ మగాద ఎవడు కొడితే వాడు మగాద అనుకోవడానికి అది ఇంటి పేరు కాదు, ఊరు పేరు కాదు, బై బర్త్ బ్లడ్ ఉండాలా కొడక. వాడు పోతే వీడు, వీడు పోతే నేను, నేను పోతే నా అమ్మ మొగలంటూ ఎవరైనా అధికారం ಅಂತದರಲ್ಲಿ ನಾನೇ ಗೆದ್ದೆ ಎಂದು ತಲೆ ಎತ್ತಿ ಮೀಸೆ ತಿರುವಿ ತಿರುಗಬೇಡಲೇ. ಇಂದಲ್ಲ ನಾಳೆ ನಿನ್ನ ತಲೆಯನ್ನು ಕತ್ತರಿಸಿ ಕರ್ನಾಟಕದಲ್ಲಿ ಹೋಗಿಲ್ಲ. ಈ ರಾಜ್ಯದ ಅಧಿಪತಿ ಮಂತ್ರಿ ವರ್ಮ ರುದ್ರಯ್ಯನ ಬಲಗೈ ಬಂಟ ಕನ್ನಡ ರಾಜನೇ ಅಲ್ಲ. ಕರುನಾಡ ಮಣ್ಣಲ್ಲಿ ಹೂತಾಕುವುದು. ಲೇ ಮಗನ, ಕುಸ್ತಿ ಕಳೆದಾಗ ನೋಡ್ಕೊಂಡೆ ಲೇ ನಿನ್ನ ಸೂರ್ತಾರ. ಹಣದ ಅಹಂಕಾರದಿಂದ ಘಟಾನ್ಘಟಿ ಪಲಾನರನ್ನು ದುಡ್ಡಿನಿಂದ ಕೊಂಡುಕೊಂಡು ನಾನೇ ವೀರಾದಿ ವೀರ್ಯನೆಂದು ಮೆರೆಯುತ್ತಿದ್ದೆಯಲ್ಲ. ಲೇ ಮಗನ, ಈ ಕ್ರಾಂತಿ ಕೊಟ್ಟ ಸೋಲಿನ ರುಚಿ ಹೆಂಗೈತಲೇ. ಬಾಯಲ್ಲಿ ಎಲವಿಲ್ಲದ ನಾಲಿಗೆ ಇದೆ ಎಂದು ಬಾಯಿಗೆ ಬಂದಂತೆ ಮಾತನಾಡಿದ್ರೆ ಮಗನೇ, ನಿನ್ನ ನಾಲಿಗೆಯನ್ನು ಕಿತ್ತು ಕೈಯಲ್ಲಿ ಕೊಡಲಾಗುತ್ತದೆ. ಎತ್ತರದಿಂದ ಮಾತನಾಡಬೇಕು. ಯಪ್ಪ, ಏನು ಮರಿಯ ಇದು ಒಂದು ನಮೂನಿ ಹಾಸ್ವಾಮಿ ಸಂತ ಜರ್ಸಿ ಹಾಕಿ ವ್ಯವಹಾರ ಮಾಡ್ತಾರಲ್ಲ, ಹಂಗೊಂದು ನಮೂನಿ ಶುರು ಹಚ್ಬಿಟ್ಟಾರಪ್ಪ. ನೀನು ಹೊಡಿತಲ್ಲೇ ನಿನ್ನ ಕಡಿತಲ್ಲ ಅಂತ ಹೇಳ ಅಲ್ಲ. ಇವ ಹೊರಂಗೂ ಅಲ್ಲ, ಇವ್ ಹೊಡ್ತಾನ ತಿನ್ನಂಗಿಲ್ಲ. ಏನೋ ಆಗದ ಆಗಿತ್ತು. ಒಂದು ನಮೂನಿ ಸೀಟ್ಲು ಹೊಡೆದಂಗ ಮಾತಾಡಕ್ ಹಿಡಿದಿಲ್ಲ. ಯಪ್ಪ, ನಮ್ ಎದಿ ದಸಕ್ ಅಂತ ಒಂದ್ ಸೂಚ್ ಹೋಗಿ ಬರ್ತಾನೆ. ಯಪ್ಪ, ಸೂಚ್ ಹೋಗಿ ನನಗೆ ಎಚ್ಚರಿಕೆಯ ಗಂಟೆಯನ್ನು ಬಾರಿಸುವನಲ್ಲೇ ನಿನ್ನ ಬೆನ್ನ ಹಿಂದೆ ಈ ಪೈಸಾನ್ ಕೂಬೇದೆಂದು ಹಾರಾಡುವ ಮಗನೇ. ಹೊತ್ತು ನೋಡಿ ಹಾರಿಸುವೆ ಈ ನಿನ್ನ ಗುರುವಿನ ದರಿದ್ರ ದೇಹವಲ್ಲ. ನನ್ನ ಎದುರಿಗೆ ನನ್ನ ಗುರುಗಳಿಗೆ ಅವ
ವಾಚ್ಯ ಶಬ್ದಗಳಿಂದ ಮಾತನಾಡಿದ್ದಲ್ಲದೆ ಸಿಗರೇಟಿನ ಹೊಗೆ ಬಿಡುವನಲ್ಲೇ ಲುಚ್ಚಾವನ ಮಗನಲ್ಲೇ. ಇದೇನು ಕುಸ್ತಿ ಕಾಣಲ್ಲ? ಹೋಗಲಿ ಬಿಡು ಕ್ರಾಂತಿ. ಬೊಗಳುವ ನಾಯಿ ಎಂದೂ ಕಚ್ಚುವುದಿಲ್ಲ, ಕಚ್ಚುವ ನಾಯಿ ಎಂದಿಗೂ ಬೊಗಳುವುದಿಲ್ಲ. ಜಯ, ನಿನ್ನ ಸೂರತನ ತೋರಿಸಲು ಇದು ಯುದ್ಧ ಭೂಮಿಯೂ ಅಲ್ಲ, ರಾಜಕೀಯ ರಣರಂಗವೂ ಅಲ್ಲ. ಕುಸ್ತಿಯ ಕಣಾಯಿಕೆ ಎಂಬುದು ನೆನಪಿನಲ್ಲಿ ಇಟ್ಟುಕೋ. ಕುಸ್ತಿಯ ಕಣ. ನನಗೆ ಉಪದೇಶ ಮಾಡಲು ನೀನೇನು ನನ್ನ ಗುರುನೂ ಅಲ್ಲ, ನಾನು ನಿನ್ನ ಶಿಷ್ಯನೂ ಅಲ್ಲ. ಕಾಡಿನ ಹುಲಿಯ ತರ ಬೆಳೆಸಿದ ಈ ನಿನ್ನ ಇಲಿಯನ್ನು ಮುಂದಿನ ವರ್ಷ ಇದೇ ಕುತ್ತದಲ್ಲಿ ಮಣ್ಣು ಮುಚ್ಚಿಸದೆ ಬಿಡಲಾರ ಈ ರಣಧೀರ. ಮುಂದಿನ ವರ್ಷ ಲೇ ನಿನ್ನ ಇಡೀ 7 ಜನ್ಮ ಜನಿಸಿ ಬಂದರೂ ಅದು ನಿನ್ನಿಂದ ಸಾಧ್ಯವಿಲ್ಲ. ಯಾಕೆಂದ್ರೆ ಈ ನನ್ನ ಗುರುವಿನ ಕೃಪೆಯಿಂದ, ತಂದೆ ತಾಯಿಗಳ ಆಶೀರ್ವಾದದಿಂದ, ಈ ನನ್ನ ಬಾಹುಗಳ ಬಲದಿಂದ ನಿನ್ನ ದರಿದ್ರ ದೇಹದಲ್ಲಿರುವ ಎಲುಬುಗಳನ್ನು ಪುಡಿ ಪುಡಿ ಮಾಡದೆ ಆದರೆ ನಾನು ಹುಡಿಯಪ್ಪಿದ ಹುಲಿ ಬಹದ್ದೂರ್ ಬಾಹುಬಲನೆಲ್ಲ ಈ ಕಾಂತಿ. ಸ್ವಚ್ಛನಿಂದ ಮೆರೆಯುತ್ತಿರುವ ಶ್ರೀಮಂತ ಗರುಡರಾಜ, ಇದು ಕರ್ನಾಟಕದವರೇ. ಸಿಡಿದೆದ್ದರೆ ಭಾರತದ ಬಹದ್ದೂರ್ ಹುಲಿ, ಜಂಬ ಕೊಚ್ಚಿಕೊಂಡರೆ ಜಗತ್ತಿಗೆ ರೊಚ್ಚಿಗೆದ್ದ ರೈತ ಹುಲಿ. ರಾಜನರ ಯಾಕ ಅವಲಾಟಾಗಡ್ರಿ? ಆದ್ರೆ ಏನ್ ಮಾಡೋದ್ರಿ, ಮುಂಜಾನಿಂದ ಸಂಜೆ ಮಟ್ಟ ನಮ್ಮ ಬಾರ್ಕೇರಿ ಈರೇಸಿ ಕಡಮಾರ್ ಮಾದೇವಣ್ಣ ಇಬ್ಬರು ಮಂಡಿ ಹಚ್ಚಿ ಕುಸ್ತಿ ನೋಡಿ ನೋಡಿ ಏನ್ ಮಾಡ್ತಾರ್ರಿ, ಲಾಸ್ಟ್ಗೆ ಒಂದ್ ಬುಧ ಹತ್ತಿರೇನ, ಒಂದ್ ಬುಧ ಬಿದ್ರೇನ ಎದ್ರೇನ, ಕುಸ್ತಿ ಆತಂದ್ರೆ ಟುಪ್ಪ ಚಪ್ಪರಿಸ್ಬಿಟ್ರು. ಹೋಗ್ರಿ ಸಾವ್ಕಾರ, ಅದಕ್ಕೆಲ್ಲ ತಲೆಕೆಡಿಸಿ ಹಾಕೋಬೇಡ್ರಿ. ಈ ನಮ್ಮ ಪವರ್ ಮುಂದೆ ತೋರ್ಸಾಕ್ ಬರೋದು. ಬರ್ರಿ ರಾಜನ ಬರ್ರಿ. ಬಡ್ಡಿ ನಾನು ಮನಸ್ಸು ಮಾಡಿದರೆ ಹಿಂದೆ ಇದೇ ಕ್ಷಣ ತೋರಿಸುವೆ ಇವರಿಗೆ ಹಗಲು ನಕ್ಷತ್ರಗಳಲ್ಲ. ಹೋಗಿ ಬಿಡು ಬಡ್ಡಿ, ಇದು ಕಾಲಚಕ್ರದ ಆರಂಭ. ಅಂತ ಎನ್ನುವುದು ಈ ಗರುಡರಾಜನ ಅಂಗೈಯಲ್ಲಿರುವುದು. ಬಡ್ಡಿ ಆಯ್ತ್ರಿ ಸೌಕರ, ನಡಿ ಹೋಗೋಣ. ಹೋಗಲೇ ಹೋಗು. ಆ ಅಂತ್ಯ ಎಂಬ ಕಂತೆ ನನ್ನ ಕೈಯಲ್ಲಿದೆ ಎಂದು ನಿನ್ನ ಹಣೆ ಬರದಲ್ಲಿ ಬರೆದಿದ್ರೆ ಅದು ಯಾರಿಂದಲೂ ತಪ್ಪಿಸಲು ಸಾಧ್ಯವಿಲ್ಲ. ಹೋಗಲಿ ಬಿಡು ಕಾಂತಿ, ಈ ಸಂತೋಷದ ಸಮಯವನ್ನು ಮನೆಗೆ ಹೋಗಿ ನಿನ್ನ ಅಣ್ಣ ಅತ್ತಿಯರೊಂದಿಗೆ ಹಂಚಿಕೋ. ನಾನು ಗರಡಿ ಮನೆ ಕಡೆ ಹೋಗಿ ಹುಡುಗರ ತಾಲೀಮು ನೋಡಿಕೊಂಡು ಬರುತ್ತೇನೆ. ಮುಡಿದ ಮಲ್ಲಿಗೆ ತೊಟ್ಟ ಮಂದಹಾಸದಿಂದ ಮುಗುಳ್ನಗೆ ಬೀರುವ ಆ ಮಲ್ಲಿಗೆಯನ್ನೇ ಮುಡಿದ ನನ್ನ ಮನದ ಅರಗಿಣಿಯ ಮುಖ ಈ ಜನರ ಮಧ್ಯೆ ಚಂದ್ರನಂತೆ ಹೊಳೆಯುತ್ತಿತ್ತು. ಎಲ್ಲಿ ಮರೆಯಾದಳು ಈ ಚೆಲುವನ ಚಂದ್ರಮುಖಿ? ಹಲೋ ಹಲೋ ಕ್ರಾಂತಿ. ನೀನಾ? ನನ್ನ 2 ಕಣ್ಣುಗಳು ಈ ಜನರ ಮಧ್ಯೆ ನಿನ್ನನ್ನೇ ಹುಡುಕುತ್ತಿದ್ದು. ಕ್ರಾಂತಿ, ಈಗ ನಡೆದ ಕುಸ್ತಿಯಲ್ಲಿ ನಿಮ್ಮ ಧೈರ್ಯ ಸಾಹಸವನ್ನ ಕಂಡು ನಿಜವಾಗ್ಲೂ ನನಗೆ ಪರಮಾನಂದವಾಯಿತು. ನನಗಷ್ಟು ಬಹಳ ಬಹಳ ಖುಷಿಯಾಯಿತು ನನಗೆ. ಯಾಕಂದ್ರೆ ನಾನೇ ಶೂರಾದಿಶೂರನೆಂದು ಮೆರೆಯುತ್ತಿರುವ ಆ ಗರುಡ ರಾಜರ ಸೊಕ್ಕನ್ನು ಅಡಗಿಸಿ ಸಾವಿರಾರು ಜನರ ಮುಂದೆ ಬಣ್ಣನ ಮುಕ್ಕಿಸಿದೆಯಲ್ಲ, ಅದಕ್ಕೆ ನನಗೆ ಪರಮಾನಂದವಾಯಿತು ಕ್ರಾಂತಿ. ಕಾವೇರಿ, ಪರಮಾನಂದವಷ್ಟೇ ಅಲ್ಲ ಕಾವೇರಿ, ಇಂದು ಆಳಪಡದಷ್ಟು ಸಂತೋಷವಾಗಿದೆ ನಂಗೆ.
ಮಳೆ ಬಂದರೆ ಮರದಡಿ ನಿಲ್ಲಬೇಡ, ಕಷ್ಟ ಬಂದರೆ ನೆಂಟರ ಮನೆಗೆ ಹೋಗಬೇಡ, ಸುಖ ಬಂದರೆ ನಂಬಿರುವ ದೇವರ ಮರೆಯಬೇಡ ಎನ್ನುವ ಹಾಗೆ ಪ್ರಾಣಕ್ಕೆ ಪ್ರಾಣ ಕೊಡುವ ಗೆಳತಿ ನೀನೊಂದಿಗಿರುವಾಗ ಸೋಲೆಂಬ ಅಪಸ್ವರ ಈ ಕ್ರಾಂತಿಯಲ್ಲೇ ಇಲ್ಲ. ಕಾವೇರಿ, ಅಳಿಸಲಾಗದ ಚಿತ್ರ ಪ್ರಕೃತಿ, ಕದಿಯಲಾಗದ ವಸ್ತು ಗುರು ಕಲಿಸಿದ ವಿದ್ಯೆ, ಸೋಲಿಸಲಾಗದ ಶಕ್ತಿ ಕಾಪಾಡಿಕೊಂಡು ಬಂದ ಸತ್ಯ, ಬಿಡಿಸಲಾಗದ ಬಂಧನವೇ ನಿಷ್ಕಲ್ಮಶವಾದ ಪ್ರೀತಿ. ಭಾಗದಲ್ಲಿ ಕೂಡಿದ ನಮ್ಮಿಬ್ಬರ ಪ್ರೀತಿ ಅಮರವಾಗಿರಬೇಕೆಂದರೆ ಈ ಸುಂದರ ಸಮಯದಲ್ಲಿ ನಿನಗೊಂದು ಮರೆಯಲಾಗದ ಕಾಣಿಕೆ ಕೊಡಬೇಕೆಂದಿರುವೆ. ಹೌದಾ? ಅದೇನು ಕಾಣಿಕೆ ಅಂತ ನನಗೆ ತೋರಿಸ್ಬೇಕಾ? ಹಾಗಾದ್ರೆ ಕಣ್ಣು ಮುಚ್ಚಲೇಬೇಕಾ? ಹೌದಾ, ಸರಿ ಆಯ್ತು. ಈ ಸಿಂಗಾರದ ಹೆಣ್ಣಿಗೆ ಇಟ್ಟಿರುವೆ ಬಂಗಾರದ ಮೂಗುತಿ. ಇದೇನು ಕ್ರಾಂತಿ! ಇಂಥ ಅಮೂಲ್ಯವಾದ ಎಂದು ಬರೆಯಲಾರದ ಈ ಅಮರವಾದ ಕಾಣಿಕೆಯನ್ನ ಕೊಟ್ಟೆ ನೋಡಿ. ಈ ಮುತ್ತೈದೆಯ ಸಂಕೇತ ಈ ಮೂಗುತಿ ನೋಡಿ. ಯಾವ ಜೀವನದಲ್ಲಿ ಯಾರು ಕೊಡಲಾರದ ಈ ಕಾಣಿಕೆಯನ್ನ ನೀವು ಈ ಪ್ರಿಯಸಿಗೆ ಕೊಟ್ಟಿದ್ದೀರಾ ಅಂದಾಗ ನಾನು ಇಂದು ನಿಜವಾಗ್ಲೂ ಮುತ್ತೈದೆಯಾದೆ. ನನ್ನ ಜೀವನದಲ್ಲಿ ಇದು ಎಂದು ಮರೆಯಲಾರದ ಇದೊಂದು ಕಾಣಿಕೆ. ನಿಜವಾಗ್ಲೂ ಇವತ್ತು ನಾನು ಮುತ್ತೈದೆಯಾದೆ.
ಮುತ್ತೈದೆ ಎಂದರೆ 5 ಮುತ್ತುಗಳನ್ನು ಹೊತ್ತವಳೇ ಮುತ್ತೈದೆ. ಮೊದಲನೆಯ ಮುತ್ತು ಹಣೆಯಲ್ಲಿರುವ ಕುಂಕುಮ, ಎರಡನೆಯ ಮುತ್ತು ಮೂಗಿನಲ್ಲಿರುವ ಮೂಗುತಿ, ಎರಡನೆಯ ಮುತ್ತು ಮೂಗಿನಲ್ಲಿರುವ ಮೂಗುತಿ, ಮೂರನೇ ಮುತ್ತು ಕೊರಳಲ್ಲಿರುವ ತಾಳಿ, ನಾಲ್ಕನೆಯ ಮುತ್ತು ಕೈಯಲ್ಲಿರುವ ಹಸಿರು ಬಳೆ, ಐದನೆಯ ಮುತ್ತು ಕಾಲಲ್ಲಿರುವ ಕಾಲುಂಗುರ. ಈ 5 ಮುತ್ತುಗಳ ದಿವ್ಯ ಶಕ್ತಿನ ಹೇಳ್ತೀರೇನು ನನಗೆ? ಅವಶ್ಯವಾಗಿ ಹೇಳ್ತಾರೆ ಕಾವೇರಿ, ಕೇಳು. ಮೊದಲನೇ ಮುತ್ತು ಎಂದರೆ ಹಣೆಯಲ್ಲಿರುವ ಕುಂಕುಮ. ಕುಂಕುಮದ ಬಣ್ಣ ಕೆಂಪು. ಕೆಂಪು ಜಗತ್ತಿಗೆ ಅಪಾಯಕಾರಿ ಎಂದು ತೋರುತ್ತದೆ. ಗಂಡನನ್ನು ಬಿಟ್ಟು ಬೇರೊಬ್ಬ ಪರಪುರುಷನು ಕೆಟ್ಟ ದೃಷ್ಟಿಯಿಂದ ನೋಡಿದರೆ ಅಂತವರನ್ನು ಭದ್ರಕಾಳಿ ರೂಪ ತಾಳಿ ಸಂಹಾರ ಮಾಡಲಿ ಎನ್ನುವ ದೃಷ್ಟಿಯಿಂದ ಹೆಣ್ಣು ಮಕ್ಕಳು ಹಣೆಗೆ ಕುಂಕುಮ ಧರಿಸುತ್ತಾರೆ. ಇನ್ನು ಎರಡನೆಯ ಮುತ್ತು ಮೂಗಿನಲ್ಲಿರುವ ಮೂಗುತಿ. ಗಂಡನೇ ದೇವರು, ಗಂಡನೇ ಸರ್ವಸ್ವ ಅಂತ, ಗಂಡನ ಹೆಸರು ಸದಾ ತನ್ನ ಉಸಿರಲ್ಲಿ ಉಸಿರಾಗಿ ಬೆರೆಯಲಿ ಅಂತ ಹೆಣ್ಣಿಗೆ ಮೂಗುತಿ ಹಾಕುತ್ತಾರೆ. ಇನ್ನು ಮೂರನೆಯ ಮುತ್ತು ಕೊರಳಲ್ಲಿರುವ ತಾಳಿ. ತಾಳಿಯ ಬೆಲೆ ಅಪಾರವಾಗಿದೆ ಈ ಜಗತ್ತಿನಲ್ಲಿ. ಮೂಡನ ದಿಕ್ಕಿನಲ್ಲಿ ಉದಯಿಸುವ ಆ ಸೂರ್ಯನನ್ನೇ ಸಂಹಾರಗೊಳಿಸಿದ್ದು ಈ ತಾಳಿ. ಬ್ರಹ್ಮ ವಿಷ್ಣು ಮಹೇಶ್ವರನ್ನು ಶಿಶುವನ್ನಾಗಿ ಮಾಡಿ ಎತ್ತಿಲಲ್ಲಿ ಹಾಕಿ ಜೋಗುಳ ಹಾಡಿದ್ದು ಈ ತಾಳಿ. ಗಂಡನ ಮನೆಯಲ್ಲಿ ಎಷ್ಟೇ ಕಷ್ಟ ಕಾರ್ಪಣ್ಯಗಳು ಮುತ್ತಿಗೆವರೆಗೂ ಬಂದರು ಅವುಗಳನ್ನು ಸಹಿಸಿಕೊಂಡು ಹೋಗಲೆಂದೇ ಗಂಡನಿಂದ ತಾಳಿ ಕಟ್ಟಿಸುತ್ತಾರೆ. ಹಾಗಾದ್ರೆ ಎರಡನೆಯ ಮುತ್ತು, ನಾಲ್ಕನೇ ಮುತ್ತು ಯಾವುದಂತ ಹೇಳಿ. ಹಾಗಾದ್ರೆ ನಾಲ್ಕನೇ ಮುತ್ತು ಕೈಯಲ್ಲಿರುವ ಹಸಿರು ಬಳೆ. ರೈತ ಭೂತಾಯಿ ಮಡಿಲಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಎಂಬ 3 ತಾಳಿನ ಕೂರ್ಗೆಯಿಂದ ಭೂತಾಯಿ ಉಡಿ ತುಂಬುತ್ತಾನೆ. ಕೆಲವು ದಿನಗಳಲ್ಲಿ ಹಚ್ಚ ಹಸಿರಾಗಿ ನಿಂತಿರುತ್ತಾಳೆ ಆ ಭೂತಾಯಿ. ಗಂಡನ ಮನೆಯಲ್ಲಿ ಹೆಣ್ಣಿನ ಬಾಳು ಸದಾ ಹಚ್ಚ ಹಸಿರಾಗಿರಲಿ ಎಂದು ಕೈಗೆ ಕೈ ಬಳೆ ಹಾಕುತ್ತಾರೆ. ಇನ್ನು ಐದನೇ ಮುತ್ತು ಕಾಲಲ್ಲಿರುವ ಕಾಲುಂಗುರ. ಇದು ಅಂತಿಂತ ಕಾಲುಂಗುರ ಅಲ್ಲ, ಹಳ್ಳಿ ಹುಲಿ ಕೊಟ್ಟ ಬೆಳ್ಳಿ ಕಾಲುಂಗುರ. ತವರು ಮನೆಯಲ್ಲಿ ಅಣ್ಣ ತಮ್ಮಂದಿರೊಂದಿಗೆ, ಅಕ್ಕ ತಂಗಿಯರೊಂದಿಗೆ, ವಾರಿಗೆ ಗೆಳತಿಯರೊಂದಿಗೆ ಸ್ವಚ್ಛಂದವಾಗಿ ಆಡಿರುವ ಹೆಣ್ಣು ಮಕ್ಕಳು ಗಂಡನ ಮನೆಯಲ್ಲಿ ಅತ್ತೆ ಮಾವರ ಗಂಡನ ಆಜ್ಞೆಯನ್ನು ಮೀರಿ ಹೊಸ್ತಿಲು ದಾಟಿ ಹೋಗಬಾರದೆಂದು ಕಾಲಿಗೆ ಕಾಲುಂಗುರ ಹಾಕುತ್ತಾರೆ. ಇದೇ ನಮ್ಮ ಭಾರತ ಮಾತೆಯರ ಸನಾತನ ಸಂಪ್ರದಾಯ. ಇದೇ ನಮ್ಮ ಹಿಂದೂ ಸಂಸ್ಕೃತಿ. ಕಾವೇರಿ, ನಿಮ್ಮಷ್ಟು ತಿಳಿದವಳು ನಾನು. ಆದ್ರೆ ಭಾರತೀಯ ಸಂಪ್ರದಾಯದ ತಿಳುವಳಿಕೆಯನ್ನು ಯಾವ ರೀತಿ ಹೇಳಿದ್ರು ಅದು ತಪ್ಪೇ. ಯಾಕಂದ್ರೆ ಸನಾತನ ಧರ್ಮವನ್ನ ಅಷ್ಟು ಸುಲಭವಾಗಿ ಯಾರಿಂದಲೂ ಹೇಳಲು ಸಾಧ್ಯವಿಲ್ಲ. ನೋಡಿ, ಅಷ್ಟು ಹೇಳಿದ್ರು ಅದು ಕಡಿಮೆ. ನೋಡಿ, ನಾನು ಏನ್ ಹೇಳ್ಬೇಕಂತ ತಿಳ್ಕೊಂಡಿದ್ದೆ ಅಂತಂದ್ರೆ, ನೋಡಿ, ಈಗಾಗಲೇ ನನ್ನಣ್ಣ ಕ್ರೂರಿ ರುದ್ರಯ್ಯನಿಂದ ಬಂಧನದಿಂದ ನನಗೆ ತುಂಬಾ ಕಷ್ಟ ಆಗ್ತಿದೆ. ಆದಷ್ಟು ಬೇಗ ಆ ಬಂಧನದಿಂದ ನನ್ನನ್ನು ಕಾಪಾಡಬೇಕಂತ ನನ್ನ ಕೋರಿಕೆ. ನೋಡಿ, ನಿಮ್ಮ ಈ ಮನಸ್ಸಿನಲ್ಲಿ ಆದಷ್ಟು ನನ್ನ ಪ್ರೀತಿಯನ್ನ ನಿಮ್ಮ ತಲೆಯ ದಿಬ್ಬೆ ಮೇಲೆ ಇಟ್ಟುಕೊಂಡು ನಾನು ಸದಾ ನಿರ್ಧರಿಸಬೇಕಂತ ನನ್ನ ಮನಸ್ಸು ಯಾಕೋ ಹಾತೊರಿತಾ ಇದೆ. ನೋಡಿ, ಈ ಆಸೆಯನ್ನ ಆದಷ್ಟು ಬೇಗ ಈಡೇರಿಸಬೇಕೆಂದರೆ ನನ್ನ ಆಸೆಯನ್ನ ನೀವು ಯಾವಾಗ ಈಡೇರಿಸ್ತೀರಂತ ತಿಳ್ಕೋಬಹುದೇನೋ ನಾನು. ಕಾವೇರಿ, ಪ್ರೀತಿ ಎನ್ನುವುದು ಬಾಯಿ ಕಣ್ಣು ಮೂಗಿನಿಂದ ಹುಟ್ಟುವುದಲ್ಲ, ಅದು ಹೃದಯದಿಂದ ಹುಟ್ಟುವ ಆಶಾಕಿರಣ. ನೋಡು ಕಾವೇರಿ, ನಮ್ಮಿಬ್ಬರ ಪ್ರೀತಿ ಆ ಸೂರ್ಯಚಂದ್ರರಷ್ಟೇ ಸತ್ಯ. ಎದರದಿರು, ಆದಷ್ಟು ಬೇಗನೆ ನಿಮ್ಮಣ್ಣನ ಅಟ್ಟಹಾಸವನ್ನು ಬಗ್ಗು ಬಿಡೆದು ನಿನ್ನನ್ನು ನನ್ನ ಮನೆಯ ಅರಸಿಯನ್ನಾಗಿ ಮಾಡಿಕೊಳ್ಳುತ್ತೇನೆ. ಆದರೆ ಎಂಬ ಅಪಸ್ವರವೇಕೆ ನನ್ನ ರಾಜ? ನೋಡಿ, ಯಾವತ್ತು ನನ್ನ ಮನಸ್ಸಿನಲ್ಲಿ ನೀವು ಒಂದಾಗಿದ್ದೀರಾ ಅಂದಮೇಲೆ ನನ್ನ ಅಣ್ಣ ಅಷ್ಟೇ ಅಲ್ಲ, ನೋಡಿ,
ಈ ಜನದ ಹರಿಹರ ಬ್ರಹ್ಮ ಬಂದ್ರು ಅದರಿಂದ ನಮ್ಮ ಸಂಬಂಧವನ್ನ ಮುರಿಯಲು ಯಾವತ್ತೂ ಸಾಧ್ಯವಿಲ್ಲ ಶಕ್ತಿ, ಯಾವತ್ತೂ ಸಾಧ್ಯವಿಲ್ಲ. ಹಾಗಾದರೆ ಈ ಸುಂದರ ಸಮಯದಲ್ಲಿ ತಮ್ಮ ಮಧುರ ಕಂಠದಿಂದ ಒಂದು ಹಾಡು ಮೂಡಿ ಬರಬಹುದು. ಆಯ್ತು, ನಿಮ್ಮಿಷ್ಟದಂತೆ ಆಗ್ಲಿ ಬನ್ನಿ.